ನಾನು ಇದನ್ನ ಸಹಿಸಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಅಂತ. ಅವಳ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವಳೆಂತ ಗೋಮುಖ ವ್ಯಾಘ್ರ ಅಂತ. ಈಗ್ಲಾದ್ರೂ ಗೊತ್ತಾಯ್ತಾ ನಿನ್ಗೆ ನಾನು ಆ ಮೈನಾನ ಯಾಕೆ ದೂರ ಇಟ್ಟಿದ್ದೀನಿ ಅಂತ? ಅರ್ಥ ಆಯ್ತು ಮಾಮ್. ಲೈಫಲ್ಲಿ ಫಸ್ಟ್ ಟೈಮ್ ಯಾರನ್ನೋ ಒಬ್ಬರನ್ನ ನಂಬಿ ಮೋಸ ಹೋಗಿತ್ತು. ಇದಕ್ಕೆಲ್ಲ ಇವತ್ತೇ ಒಂದು ಗತಿ ಕಾಣಿಸ್ತೀನಿ. ಪುಷ್ಪಕ್, ಯಾರಿಗೆ ಕಾಲ್ ಮಾಡ್ತಾ ಇದೀಯಾ? ಮೈನಾಗೆ. ಯಾಕೆ ಪುಷ್ಪಕ್, ಮೈನಾ ನಿನ್ ಕಾಲ್ ರಿಸೀವ್ ಮಾಡ್ತಿಲ್ವಾ? ಅವಳು ಯಾಕೆ ರಿಸೀವ್ ಮಾಡ್ತಾಳೆ? ಅಂದ್ರೆ ಏನ್ ಮೇಡಮ್, ಪುಷ್ಪಕ್ ಸರ್ ಫೋನ್ನು ಮೈನಾ ರಿಸೀವ್ ಮಾಡಲ್ವಾ? ಧ್ರುವ ಜೊತೆ ಇದ್ದಾಗ ಮೈನಾ ಪುಷ್ಪಕ್ ಫೋನ್ನ ರಿಸೀವ್ ಮಾಡೋದಾದ್ರೂ ಉಂಟಾ? ಏನ್ ಬಾಲರಾಜ್ ಹೀಗೆ ಹೇಳ್ತಿದ್ದೀರಾ? ಅದು ಅಲ್ದೆ ಅವಳಿನ್ನೇನೋ ಧ್ರುವ ಜೊತೆ ಇನ್ನೊಂದ್ ದೇಶಕ್ಕೆ ಹೋಗಿ ಸೆಟಲ್ ಆಗೋ ಪ್ಲಾನ್ ಅಲ್ಲಿ ಇದ್ದಾಳೆ. ನನ್ಗೆ ಯಾಕೋ ಅವಳು ನಿನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಲು ಅಂತ ಅನಿಸ್ತಿದೆ. ಪಾಪ ಮೇಡಮ್ ಪುಷ್ಪಕ್ ಸರ್. ನೋ, ನನ್ನನ್ನ ಯಾಮಾರಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಾನು ಅವಕಾಶನೂ ಮಾಡ್ಕೊಡಲ್ಲ ನಾಡ್ತಾನ. ಬಾ ಹೋಗೋಣ. ಬಾಲರಾಜ್, ನೀವು ಗಾರ್ಮೆಂಟ್ಸ್ಗೆ ಹೋಗಿರಿ, ಬರ್ತೀನಿ. ಓಕೆ ಮೇಡಮ್, ಬರ್ತೀನಿ ಮೇಡಮ್. ನರ್ತನ ಎಲ್ಲ ನಾವು ಅನ್ಕೊಂಡ ಹಾಗೆ ನಡೀತಾ ಇದೆ. ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಶೋರ್ ಆಂಟಿ, ಎಲ್ಲ ನಾನು ನೋಡ್ಕೋತೀನಿ. ಎಸ್, ಅವ್ನು ವೆಯ್ಟ್ ಮಾಡ್ತಿದ್ದಾನೆ, ಡೌಟ್ ಬರುತ್ತೆ. ಹೋಗು. ಧ್ರುವ ಅವ್ರೆ, ಮಾತಾಡಿ. ನೀವೇ ಪ್ರಿಯಕರ ಅಂತ ಗೊತ್ತಿಲ್ಲದೆ ನೀವು ಕೊಟ್ಟಿರೋ ಉಡುಗೊರೆಗಳನ್ನ ನಿಮ್ಗೆ ವಾಪಸ್ ಕೊಟ್ಟು ಎಲ್ಲಾದ್ರೂ ಎಸ್ತು ಬಿಡಿ ಅಂತ ಹೇಳಿದ್ದೆ ಅಲ್ವಾ? ಅದಕ್ಕೇನಾದ್ರೂ ಬೇಸರ ಆಯ್ತಾ? ಆ ಕೋಪಕ್ಕೆ ನನ್ನ ಬಿಟ್ಟೋಗ್ಬೇಕು ಅಂತ ಅನಿಸ್ತಾ? ಛೆ, ಇಲ್ಲ ಮೈನಾ ಅವರೇ, ನಿಮ್ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ನಾನಾದರೂ ನೀವು ಯಾರು ಏನು ಎಲ್ಲ ತಿಳ್ಕೊಂಡು ನಿಮ್ಮನ್ನು ಪ್ರೀತಿಸ್ದೆ. ಆದರೆ ನೀವು ಈ ಪ್ರಿಯಕರ ಯಾರು ಏನು ಗೊತ್ತಿಲ್ಲದೆ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಿದ್ರೆ, ನಿಮ್ಮ ಪ್ರೀತಿ ಮುಂದೆ ನನ್ನ ಪ್ರೀತಿ ಏನೇನೂ ಇಲ್ಲ ಮೈನಾ ಅವರೇ. ಮತ್ತ್ಯಾಕೆ ನನ್ನ ಬಿಟ್ಟೋಗ್ಬೇಕು ಅಂತ ಅನಿಸ್ತು? ಹೇಳಿದ್ರು ಅವ್ರೆ, ನೀವಿವತ್ತು ಉತ್ತರ ಕೊಡ್ಲೇಬೇಕು. ಯಾಕೆ ನನ್ನ ಬಿಟ್ಟೋಗ್ಬೇಕು ಅನಿಸ್ತು ನಿಮ್ಗೆ? ಅದು ಮನೆಯವರೇ, ಇವಾಗದೆಲ್ಲ ಯಾಕೆ? ನಾನು ನಿಮ್ಮನ್ನ ಬಿಟ್ಟು ಹೋಗಿಲ್ಲ ಅಲ್ವಾ? ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ದೇ ಇರೋದೇ ಒಳ್ಳೇದು. ಇಲ್ಲ, ನಾನು ತಿಳ್ಕೊಳ್ಳೇಬೇಕು. ಹೇಳಿ. ಮೈನಾ ಅವರೇ, ಕೇಳ್ಬೇಡಿ ಅಂತ ಅನ್ನಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೀಗ ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಅಷ್ಟೇ.
ಪುಷ್ಪಕ್ ಸರ್ಗೋಸ್ಕರ. ಪುಷ್ಪಕ್ ಸರ್ಗೋಸ್ಕರನಾ? ಧ್ರುವ ಅವರೇ, ಏನ್ ಹೇಳ್ತಿದ್ದೀರಾ ನೀವು? ಪುಷ್ಪಕ್ ಸರ್ ನಿಮ್ಮನ್ನ ಪ್ರೀತಿಸ್ತಿದ್ದಾರೆ. ಏನು? ಪುಷ್ಪಕ್ ಸರು ನನ್ನ ಪ್ರೀತಿ ಮಾಡ್ತಾವ್ರಾ? ಹೌದು ಮೈನವ್ರೆ, ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಮೋಸ ಮಾಡಬಾರ್ದು ಅಂತ ನಿಮ್ಮಿಂದ ದೂರ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟೆ. ಇಲ್ಲ ಧ್ರುವ ಅವರೇ, ಇಲ್ಲ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನನ್ನು ಅವರು ಯಾವತ್ತೂ ದೃಷ್ಟಿನಲ್ಲಿ ನೋಡಿದವ್ರೆ ಅಲ್ಲ. ಎಲ್ಲೋ ಹಳ್ಳಿಯಿಂದ ಬಂದಿದ್ದೀನಿ ಅಂತ ನನ್ನ ಕರುಣೆ ತೋರಿಸ್ತಿರ್ತಾರಷ್ಟೇ. ಅಷ್ಟಕ್ಕೆ ನೀವು ತಪ್ಪು ತಿಳ್ಕೊಂಡ್ಬಿಡದಾ? ಇಲ್ಲ ಮೈನವ್ರೆ, ನನಗೆ ಅವರೇ ಹೇಳಿದ್ದು ನಾನು ಮೈನನ್ನ ತುಂಬಾ ಇಷ್ಟಪಡ್ತಿದ್ದೀನಿ ಅಂತ. ಅವತ್ತಿಂದ ನೀವು ನನ್ನ ಕಣ್ಮುಂದೆ ಬಂದಾಗೆಲ್ಲ ಪುಷ್ಪಕ್ ಸರ್ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದೆ ನನ್ನನ್ನು ಕಾಡ್ತಿತ್ತು. ನಿಮ್ಮ ತಂದೆ ಜಮೀನು ಬಿಡಿಸ್ಕೊಳ್ಳೋದಕ್ಕೆ ನನ್ನ ಫ್ರೆಂಡ್ 10 ಲಕ್ಷ ರೂಪಾಯಿ ಕೊಟ್ಟ ಅಂತ ಹೇಳಿಲ್ವಾ? ಅದು ಸುಳ್ಳು. ಆ ಹಣ ಕೊಟ್ಟಿದ್ದೆ ಅವರು. ಆದ್ರೆ ನಾನು ಕೊಟ್ಟಿದ್ದು ಅಂತ ಹೇಳ್ಬೇಡ. ಹಣದಾಸೆ ತೋರಿಸಿ ಪ್ರೀತಿನ ಕೊಂಡ್ಕೊಳ್ಳೋದಕ್ಕೆ ನೋಡ್ತಿದ್ದೇನೆ ಅಂತ ನೀವು ತಪ್ಪು ತಿಳ್ಕೊಳ್ಬಾರ್ದು ಅಂತ ನನ್ನ ಹತ್ರ ಹೇಳ್ಕೊಂಡ್ರು. ಒಂದ್ ಕಡೆ ನಿಮ್ಮ ಮೇಲಿರೋ ಪ್ರೀತಿ, ಇನ್ನೊಂದು ಕಡೆ ಪುಷ್ಪಕ್ ಸರ್ ನನ್ನ ಮೇಲಿಟ್ಟಿರೋ ನಂಬಿಕೆ, ಇವೆರಡರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದೆ. ಅದಕ್ಕೆ ಆ ಉಸಿರು ಕಟ್ಟಿರೋ ವಾತಾವರಣದಿಂದ ದೂರ ಹೋಗ್ಬೇಕು ಅಂತ ಕೆಲಸನೇ ಬಿಟ್ಟೆ. ನಾನು ನಿಮ್ಮಿಂದ ದೂರ ದೂರ ಹೋದಷ್ಟು ನೀವು ಯಾವುದೋ ರೀತಿಯಿಂದ ನನ್ನ ಹತ್ರ ಆಗ್ತಾನೆ ಇದ್ರಿ. ಅವಾಗ ಡಿಸೈಡ್ ಮಾಡಿದೆ, ಇಲ್ಲಿದ್ರೆ ತಾನೇ ಇದೆಲ್ಲ, ದೇಶನೇ ಬಿಟ್ಟು ಹೋಗ್ಬಿಟ್ರೆ ನಿಮ್ಮಿಂದ ದೂರ ಆಗ್ಬೋದು ಅನ್ಕೊಂಡೆ. ಕೊನೆಗೂ ಅದಾಗಲಿಲ್ಲ. ಆ ದೇವರು ನಮ್ಮನ್ನು ದೂರ ಆಗೋದಕ್ಕೆ ಬಿಡಲೇ ಇಲ್ಲ.